Hi guys, welcome back to my YouTube channel. And ಇವತ್ತಿನ ಬ್ಲಾಗ್ ಬಂದು ಸಡನ್ ಪ್ಲ್ಯಾನ್ ಮಾಡಿ ಮೂವಿಗೆ ಹೋಗ್ತಿದ್ದೀವಿ ಗೈಸ್, ಕರಾವಳಿ ಮೂವಿ. ಸೊ ನಮ್ಮ ಕನ್ನಡದ ಮೂವಿಗೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಪ್ಲ್ಯಾನ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇರೋದು, ಬೇಗ ಬೇಗ ರೆಡಿ ಆಗ್ತಿದ್ದೀವಿ. ಸಂಡೇ ಅಲ್ವಾ, ಸೊ ಲೇಟಾಗಿದೆ ಎದ್ದು ಬೆಳಗ್ಗೆ. ಸ್ಕಿನ್ ಕೇರ್ ಮಾಡಿಕೊಂಡು ರೆಡಿ ಆಗೋಣ. ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಬರೋ ಅಷ್ಟೇ ನಾನು ರೆಡಿಯಾಗಿರಬೇಕು, ಬಂದ ತಕ್ಷಣ ಹೊರಡೋದು. ಸೊ ಇದು ಕೂಡ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ನನ್ನ ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಕೃತಿ ಸನೋನ್ ಅವರ ಹೈಫನ್ ಪ್ರಾಡಕ್ಟ್ಸ್ ಆ್ಯಂಡ್ ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಸೊ ಈ ಪ್ರಾಡಕ್ಟ್ಸ್ನ ನಾನು ಟ್ರೈ ಮಾಡಿ ನೋಡಿದೆ ಗೈಸ್. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಯಿತು, ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಹೋಗಿದೆ. ಸೊ ಹಾಗಾಗಿ ಇದೇ ಪ್ರಾಡಕ್ಟ್ನ ಇನ್ನೊಮ್ಮೆ ಬೈ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಸಿರಮ್ ಅಪ್ಲೈ ಮಾಡಿದ್ದೀನಿ, ನೋಡಿ ಸ್ಕಿನ್ ಯಾವ ಥರ ಕಾಣ್ತಿದೆ ಅಂತ. ಸೊ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿಬಿಡೋಣ. ಆ್ಯಂಡ್ ಈ ಮಾಯ್ಶ್ಚರೈಸರ್ ನೋಡಿ, ಆಯಿಲಿ ಸ್ಕಿನ್ ಅವರಿಗೆ ಫುಲ್ ಜೆಲ್ ಬೇಸ್ಡ್, ಆಯಿಲಿ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಿ ಆಯಿತು. ಸನ್ಸ್ಕ್ರೀನ್ ಈ ಥರ ವಾಟರಿ ಕನ್ಸಿಸ್ಟೆನ್ಸಿ ಇರುತ್ತೆ. ಸಿ ಗೈಸ್, ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಥ್ಯಾಂಕ್ ಯು. ನೀ ಸ್ನಾನಕ್ಕೆ ಹೋಗಿಲ್ವಾ? ಅಲ್ಲಿ ಒಳಗಿಟ್ಟಿದ್ದೀನಿ ಹಾಟ್ ವಾಟರ್. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ನನ್ನ ಸ್ಕಿನ್ ಈ ಥರ ಕಾಣಿಸ್ತಿದೆ. ಸೊ ಸ್ವಲ್ಪ ಲಿಪ್ಸ್ಟಿಕ್ ಆ್ಯಂಡ್ ನೀವು ಎಷ್ಟು ಡಿಸ್ಟರ್ಬ್ ಮಾಡ್ತೀರ ನಾನು ಡ್ರಾ ಮಾಡೋದು. ಈ ನನ್ನ ಬ್ರೂನು ಕೂಡ ಬಂದಿದ್ದಾನೆ ಗೈಸ್, ನಮಗೆ ಡಿಸ್ಟರ್ಬ್ ಮಾಡೋಕ್ಕೆ. ಬ್ರೂನೋ ಇವನ ಮನೇಲೆ ಬಿಟ್ಟು ಹೋಗ್ತೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗೆಟ್ ಲಾಸ್ಟ್. ಲಿಪ್ಸ್ಟಿಕ್ ಮತ್ತೆ ಐಲೈನರ್ ಸ್ಟಿಕ್ಕರ್ ಇಟ್ಕೊಂಡು ಅಪ್ಪ ರೆಡಿ ಆಗೋಣ. ಇದು ಸುಚನ್, ನನ್ನ ಎಲ್ಲ ಬ್ಲಾಗಲ್ಲೂ ನೋಡಿರ್ತೀರ ಗೈಸ್. ವೇಸ್ಟ್ ಬಾಡಿ ಗೈಸ್, ವೇಸ್ಟ್ ಬಾಡಿ ಗೈಸ್. ಸ್ಕಿನ್ ಕೇರ್ ಎಲ್ಲ ಆಯಿತು. ಇವಾಗ ಹೇರ್ ಸ್ಟೈಲ್ ಒಂದು ಮಾಡ್ಕೊಂಬಿಟ್ರೆ, ಫ್ರೀ ಹೇರ್ ಬಿಡ್ಲಾ, ಪೋನಿ ಕಟ್ಲಾ ಅಥವಾ ಕ್ಲಿಪ್ ಹಾಕೊಂಡ್ಬಿಡ್ಲಾ? ಫ್ರೀ ಹೇರ್ ಬೇಡವಾ? ಹೌದು, ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಪೋನಿ ಹಾಕೊಂಡ್ಬಿಡೋಣ. ನಮ್ಮ ಸುಜನಣ್ಣ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾನೆ ಗೈಸ್. ಪಾಪ ಬರೀ ಎಲ್ಲ ಕವನಗಳನ್ನ ನೋಡ್ತಾನೆ. ಅದು ಯಾವ ಥರ ಕವನಗಳು ಗೊತ್ತಾ? ಒಂದೇ ಒಂದು ಕವನ ಹೇಳು ಸುಜನ್, ಒಂದೇ ಒಂದು ಪ್ಲೀಸ್ ನನಗೋಸ್ಕರ. ಎಷ್ಟು ಡಿಪ್ರೆಷನಲ್ಲಿ ಇದ್ದಾನೆ ಅಂದರೆ ಬರೀ ಏನೇನೋ ಕವನ ಹೇಳೋದು. ನೋಡೋಕ್ಕಾಗ್ತಿಲ್ಲ ಗೈಸ್ ಅವನ್ನ. ಹಿಂಗಾಗಬಾರ್ದಾಗಿತ್ತು ಸುಜನ್ ನಿನ್ನ ಜೀವನ. ನೋಡು, ಫ್ರೀ ಹೇರ್ ಚೆನ್ನಾಗಿ ಕಾಣಲ್ವಾ? ಸಿ ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು. ಹಿಂಗೆ ಬಿಡ್ತೀನಿ, ಮೂವಿ ನೋಡೋಕೆ ಪುಣ್ಯ ಹಾಕೋತೀನಿ. ಓಕೆ, ಗಂಡನ ಕೇಳ್ತೀನಿ. ಆಗ ಅವ್ರ ಅಪ್ಪ ನೋಡ್ತಾರೆ ಬ್ಲಾಗ್. ಅಪ್ಪ ನೋಡಿ ಅಪ್ಪ, ನಿಮ್ಗೊಂದು ನಮಸ್ಕಾರ ಅಂತೆ. ಸ್ಟ್ರೈಟ್ನಿಂಗ್ ಮಾಡಿಸಿದೆ ಗೈಸ್, ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಹೇರ್ ಗ್ರೋತ್ ಆಗ್ತಿದೆ, ಬಟ್ ನನ್ನ ಹೇರ್ ಮುಂಚೆಯಿಂದನೂ ಸ್ವಲ್ಪ ಸ್ಟ್ರೇಟೆ. ಸೊ ಹಾಗಾಗಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ.
ಸೊ ಇಷ್ಟೇ ಗಾಯ್ಸ್, ನಾನು ರೆಡಿ ಆಗೋದು ಅಲ್ಲ, ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ ಅಲ್ಲ ಸೃಜನ್? ಅಲ್ವಾ? ನಿಜ ಹೇಳು. ನಾನು ರೆಡಿ ಗಾಯ್ಸ್. ನನ್ನ ಗಂಡ ಬಂದು ಸಾಕೊಂಡ್ಬಿಟ್ರೆ ಹೋಗ್ತಿರೋದು. ಆ ಬುಕ್ ತಗೋಬೇಕ್ಯಾ? ನಂಗೆ ಓದ್ಬೇಕು. ಹೇಳಿ ತಗೊಂಬರ್ತಾನೆ. ಕೆಲಸ ಫ್ರೀ ಟೈಮಲ್ಲಿ ಓದ್ತೀನಿ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ನನ್ನ ಹತ್ರ ಇದೆ ಮ್ಯಾನಿಫೆಸ್ಟೇಷನ್ ಬುಕ್. ಓದು 2 ಬುಕ್ ಓದಿದೆ ನಾನೀಗ ಮ್ಯಾನಿಫೆಸ್ಟೇಷನ್ದು. ಅಯ್ಯಯ್ಯೋ ನೋಡ್ತೀವಿ. ಟೈಮ್ ಎಷ್ಟು? 2:30 ಶೋ. 2:30 ಬಿಟ್ಟರೆ ಸಾಕಲ್ಲ. ಇಲ್ಲೇ ಹತ್ರದಲ್ಲೇ ಇರೋದು ಗೈಸ್ ಥಿಯೇಟ್ರ್. ಮಾಲ್ ಇದೆ, ಅಲ್ಲಿಗೆ ಹೋಗ್ತಾ ಸೊ ಹೋಗೋಣ. ಮೂವಿ ಯಾವ ಥರ ಇದೆ? ಪ್ರಜ್ವಲ್ ದೇವರಾಜ್ ಅವರು ತುಂಬ ಟೈಮ್ ಆದಮೇಲೆ ಮತ್ತೆ ಕಾಣಿಸ್ಕೊತಾ ಇರೋದು. ಸೊ ಕಮ್ ಬ್ಯಾಕ್ ಮೂವಿ ಅಂತಲೇ ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಕನ್ನಡ ಮೂವೀಸನ್ನು ಬೆಳೆಸೋಣ, ಥಿಯೇಟ್ರಲ್ಲೇ ನೋಡೋಣ ಗಾಯ್ಸ್. ಕನ್ನಡ ಮೂವೀಸ್ನ ಥಿಯೇಟ್ರಲ್ಲೇ ನೋಡಿ ನಮ್ಮ ಕನ್ನಡಕ್ಕೆ ಸಪೋರ್ಟ್ ಮಾಡೋಣ. ಬನ್ನಿ, ಇವಾಗ ಕರಾವಳಿ ಮೂವಿ ಯಾವ ಥರ ಇದೆ ಅಂತ ನೋಡ್ಕೊಂಡು ಬಂದು ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ನಾನು ಒಂದು ಮಿಸ್ ಮಾಡಿದೆ. ಆಫ್ಟರ್ ಮ್ಯಾರೇಜ್ ಮ್ಯಾಂಡೇಟರಿ. ಹೇಳು. ಇಲ್ಲ ಹೇಳು ಹೇಳು ಗೈಸ್. ಇವನು ಕವನ ಹೇಳ್ತಾನಂತೆ ಸಂಜುಗೆ. ಹಾಕಲ್ಲ ಹೇಳಪ್ಪ, ಸುಮ್ಮನೆ ಹೇಳ್ದೆ. ಗಾಯ್ಸ್ಗೇನು ಕೇಳಿದೆ ಅಂತ ಹೇಳಿ. ಹೇಳಿ ಪರವಾಗಿಲ್ಲ. ನೀವಾದ್ರೂ ನಾನು ಆದಂಗೆ. ಇಲ್ಲ ನೀವಾದ್ರೂ. ಗೈಸ್ ಟ್ವಿನ್ನಿಂಗ್ ಮಾಡಿದ್ದೀವಿ ಇವತ್ತು ಗೈಸ್. ನನ್ನ ಹಸ್ಬೆಂಡ್ ನೋಡಿ ನನ್ನ ಥರನೇ ಸೇಮ್ ಮ್ಯಾಚಿಂಗ್ ಗೈಸ್. ನೈಸ್ ಡುಮಾ. ಯು ಆರ್ ಸೋ ಕ್ಯೂಟ್, ಯು ಆರ್ ಸೋ ಸ್ವೀಟ್. ಅದಷ್ಟೇ ಇತ್ತು. ಮುಂಚೆದ 2 ಲೈನ್ ಏನು? ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದದ್ದನ್ನು ಕಳೆದರೆ ಸಾಲವಂತ. ಆಯ್ತಾ? ಇವೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ. ವಾ ಅಲ್ಲಿ ಯಾವುದೋ ಬರ್ದಿದ್ದು ನಿಟ್ಕೊಂಡು ನಿಂಗೆ ಅವನ ಹೇಳ್ತಾವ ಜೀವ. ಗೈಸ್ ಆಲ್ರೆಡಿ ಟೈಮ್ ಆಗೋಗಿದೆ. ಈಗ ಬಂದ್ವಿ. 5 ಮಿನಿಟ್ಸಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಈಗ ಹೆಂಗೆ ಓಡ್ಕೊಂಡು ಹೋಗ್ತಾರಂತ ನೋಡಬೇಕು. ಗೈಸ್ ಆಯಿತು ಗೈಸ್ 2 ಮಿನಿಟ್ಸ್. ನಾನು ಬೇಗ ರೆಡಿಯಾಗಿ ಟೈಮಿಗೆ ಬರಲ್ಲ ನೀವೆಲ್ಲ. ಇನ್ನೂ ಟೈಮ್ ಆಗಿಲ್ಲ. ಎಲ್ಲಿ ಆಯಿತು 40ಗೆ ಸ್ಟಾರ್ಟು. ತಂಬಾಕು ಆರೋಗ್ಯಕ್ಕೆ ಹಾನಿಕರ. ರೆಕಾರ್ಡ್ ಆಗಿರುತ್ತೆ. ಇಲ್ಲ ಕಟ್ ಮಾಡಿದೆ. ಅರ್ಧ ಸಿಕ್ತು ಗೈಸ್ ಲಿಫ್ಟ್ ನನಗೆ. ಬಿಗ್ ಗೈಸ್ ಹಾಲಿಗೆ ಬಂದು ಇದೆ ಅಲ್ಲ ಸ್ಕ್ರೀನ್ 2ನಾ? ಹೆಂಗನ್ಸ್ತು ಮೂವಿ? ಈಗ ಆ್ಯಕ್ಚುಲಿ ಸ್ಟೋರಿ ಸ್ಟಾರ್ಟ್ ಆಗಿದೆ. ಲೈಟಾಗಿ ತಿನ್ನೋಣ ಅಂತ ಬಂದಿದ್ದೀವಿ ಗೈಸ್. ಪಾಪ್ಕಾರ್ನ್ ಮತ್ತು ಚೀಸ್ ತಗೊಳ್ತೀನಿ. ನಂಗೆ ಗಂಡಂಗೆ ಕ್ಯಾರಮಲ್ ಬೇಕಿತ್ತು ಪಾಪ. ಕ್ಯಾರಮಲ್ ಸಿಗ್ಲಿಲ್ವಾ? ಇಲ್ಲ ಇದು ಕ್ಯಾರಮಲ್ ಇಲ್ಲ. ನಾವು ಲಾಸ್ಟ್ ಟೈಮ್ ಎಷ್ಟು ಶೋ ಬಂದು ಸಿಕ್ಕಿಲ್ಲ ನಮಗೆ. ಕ್ಯಾರಮಲ್ ಇಲ್ಲ ಗೈಸ್. ಬಟ್ ಸಿಕ್ಕಿಲ್ಲ. ಇಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ದಾರೆ, ಬರೀ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಗೈಸ್. ಬಟ್ ಕ್ಯಾರಮಲ್ ಇಲ್ಲ. ಅವ್ನು ಕ್ಯಾರಮಲ್ ಇದೆ ಅಂತ ಫುಲ್ ಖುಷಿಗೆ ಬಂದುಬಿಟ್ಟ ಓಡಿ. ಬಟ್ ಇಲ್ಲ, ಬೇಜಾರಾಯ್ತಾ? ಸರಿಯಾಗಿಲ್ಲ ಬಿಡು, ಹೊರಗಡೆ ತಗೊಂಡು ಟಾಕ್ಸಿಕ್.
ನನ್ನ ಜೊತೆನೇ ಸಿನಿಮಾ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಅಲ್ಲಿಂದ ಓಡೋಡಿ ಬಂದೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಸಿನಿಮಾ ನೋಡೋದಕ್ಕೆ ಕನ್ನಡ ಸಿನಿಮಾ ಈ ವರ್ಷದಲ್ಲಿ ಈ ಕರಾವಳಿ ಸಿನಿಮಾಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಅದಕ್ಕೆ ಮೊದಲಿಗೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಸಿನಿಮಾದ ಬಗ್ಗೆ ನೀವು ಹೇಳಿ. ಬುಕ್ ಮೈ ಶೋದಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ನಮಗೆ ರೇಟಿಂಗ್ಸ್ ಕೊಡಿ, ನಿಮ್ಗೆ ಅನ್ಸೋದನ್ನ ಹೇಳಿ. ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಮಹಾಬಲ ಇಷ್ಟ ಆದ್ರ, ಮಹಾವೀರ ಇಷ್ಟ ಆದ್ರ ನಿಮಗೆ ಮಹಾಬಲ ಮಹಾವೀರ ಇಬ್ಬರು ಸ್ನೇಹಿತರು. ಧನುಂಜಯ ಕೂಡ ನಿಮ್ಗೆ ಇಷ್ಟ ಆಗ್ತಾರೆ. ದಯವಿಟ್ಟು ಎಲ್ರಿಗೂ ಹೇಳಿ. ಇವತ್ತು ಶೋಗಳು ತುಂಬಾ ಜಾಸ್ತಿ ಮಾಡ್ಕೊಟ್ಟಿದ್ದಾರೆ ನಮಗೆ. ಜನನಾಯಕನಿದ್ದಾಗ ನಮಗೆ 25 ಶೋ ಕಮ್ಮಿ ಇತ್ತು, ಅದಾದ್ಮೇಲೆ 40 ಶೋ ಜಾಸ್ತಿ ಮಾಡಿದ್ರು. ಇವತ್ತು 65 ಶೋ ನಮಗೆ ಜಾಸ್ತಿ ಮಾಡಿಕೊಟ್ಟಿದ್ದಾರೆ. ಗೈಸ್ ಮೂವಿ ಮಾತ್ರ ಸಖತ್ತಾಗಿದೆ. ಕರಾವಳಿ ಮೂವೀಸ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇಂದ ನಾವು ಕೂಡ ಬಂದಿದ್ದು ಆ್ಯಂಡ್ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು ಗೈಸ್. ಸೀರಿಯಸ್ಲಿ ಮೂವಿ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಆದಮೇಲೆ ಮುಗೀತಾ ಮೂವಿ ಅಂತ ಎದ್ದೇಳೋಷ್ಟರಲ್ಲಿ ಮಹಾಬಲದು ಎಂಟ್ರಿ ಅಲ್ಲ ಥಿಯೇಟ್ರಲ್ಲಿ, ವಾವ್. ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೋಬೇಕು. ಚೆನ್ನಾಗಿತ್ತು. ಲಾಸ್ಟಿಗೆ ಅವ್ರು ಬಂದಿದ್ದು ಹೆಂಗಿತ್ತು? ಅದು ನೆಕ್ಸ್ಟ್ ಲೆವೆಲ್. ಇನ್ನು ನಿಂಗೆ ಹೆಂಗ ಅನಿಸ್ತು? ಖುಷಿ ಆಯ್ತು, ಯಾಕೆಂದ್ರೆ ಆಕ್ಚುಲಿ ಒಂದು ಟೀಮರ್ ಬರ್ತಾರೆ ಆ ತರ ಮೂವಿ ಮುಗಿದ್ಮೇಲೆ. ಬಟ್ ಇದು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲ, ತುಂಬಾ ಟೈಮ್ ಆಯ್ತು. ಯಾರೋ ಅವರಿಗೆ ಫ್ಯಾಮಿಲಿ ನೆಂಟರು ಎಲ್ಲ ಫ್ರೆಂಡ್ಸ್ ಗೊತ್ತಿಲ್ಲ ಬಂದಿದ್ದಾರೆ ಅಂತ ಹೇಳಿ ಬಂದಿದ್ದಷ್ಟೇ ಅವ್ರು ಬಂದಿದ್ದು. ಅಂಡ್ ಗೈಸ್ ಅಬ್ಬಾ ಸೀರಿಯಸ್ಲಿ ಮೂವಿ ನೋಡಿ ಥಿಯೇಟ್ರಿಗೆ ಬಂದು ಕನ್ನಡ ಮೂವೀಸ್ನ ಬೆಳೆಸ್ಬೇಕು ಗೈಸ್. ನಮ್ಮ ಕನ್ನಡನ ನಾವೇ ಬೆಳೆಸ್ಬೇಕು. ಸೊ ಮೂವಿ ಸೂಪರ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಕ್ಯಾಸ್ಟಲಲ್ಲಿ ಬರುತ್ತೆ, ಇನ್ನೊಂದ್ರಲ್ಲಿ ಬರುತ್ತೆ ಅಂತೆಲ್ಲ ವೇಟ್ ಮಾಡಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ, ನಮ್ಮ ಕನ್ನಡ ಮೂವೀಸ್ನ ಬೆಳೆಸೋಣ ಗೈಸ್. ನಮ್ಮ ಕರಾವಳಿಯವರಂತೂ ಒಬ್ರು ಬಿಟ್ಟರಲ್ಲ, ಎಲ್ಲ ನೋಡ್ತಾರೆ. ಕರಾವಳಿಯವರಂತೂ ಯಾರು ಬಿಡಲ್ಲ, ಎಲ್ಲರೂ ನೋಡಿರ್ತಾರೆ. ಅದು ರಾಜ್ಬಿ ಶೆಟ್ಟಿ. ಹೌದೌದು, ಆಂಟಿ ಅಂಕಲ್ಗೆ ಹೇಳೋಣ. ರಾಜ್ಬಿ ಶೆಟ್ಟಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಯಾರು ಮಿಸ್ ಮಾಡಲ್ಲ. ಕರಾವಳಿ ಅವರಂತೂ ಎಲ್ಲರೂ ನೋಡ್ತಾರೆ. ಅಂಡ್ ಮೂವಿ ಕೂಡ ಫುಲ್ ಎಲ್ಲ ಕಂಬಳ ರಿಲೇಟೆಡ್ ಸೂಪರ್. ನಾನು ಇನ್ನೂ ಅದರಿಂದ ಹೊರಗೆ ಬಂದಿಲ್ಲ. ಅವ್ರು ಎಂಟ್ರಿ ಕೊಟ್ರಲ್ಲ, ಸೀರಿಯಸ್ಲಿ ಸೂಪರ್ ಆಗಿತ್ತು ಗೈಸ್. ಮೂವಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನಾನು ಟೀ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಹೋಗಿ ಪಪ್ಸ್ ತೊಗೊಂಬಂದರು. ಸೊ ಇವಾಗ ಟೀ ಕುಡ್ಕೊಂಡು ಪಪ್ಸ್ ತಿಂದು ದೆನ್ ಒಂದು ಮೂವಿ ನೋಡೋಣ ಅಂದ್ಕೊಂಡ್ವಿ. ಮನೇಲಿ ವೀಕ್ ಆಫ್ ಅಲ್ವಾ, ಸೊ ಮೂವಿ ನೋಡೋದು, ಮೊಬೈಲ್ ನೋಡೋದು, ತಿನ್ನೋದು, ಮಲ್ಕೊಳ್ಳೋದು, ಇಷ್ಟೇ ಗೈಸ್. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಮೂವಿನ ನೋಡಿಲ್ಲ ಪ್ಲೀಸ್ ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಸೊ ಗೈಸ್ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು.